नमस्कृत्य नरं चैव नरोत्तमं देवीं सरस्वतीं व्यासं ततो जायं उदीरयेत्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जायं उदीरयेत्। ಸ್ನೇಹಿತರೆ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರ. ಶ್ರೀಕೃಷ್ಣ ವಾಹಿನಿಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಮುನ್ನುಡಿಯನ್ನು ನೋಡೋಣ. ಸ್ನೇಹಿತರೆ, ಸರ್ವ ಹಿಂದೂಗಳಿಗೂ ಪರಮ ಪವಿತ್ರವಾದ ಧರ್ಮಗ್ರಂಥ ಭಗವದ್ಗೀತಾ. ಇಲ್ಲಿ ನಮಗೆ ದೊರೆಯುವುದು ಸತ್ಯವಾದ ಪೂರ್ಣ ದೃಷ್ಟಿ. ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತವೆಂಬ ತತ್ವಗಳು, ಜ್ಞಾನಯೋಗ, ಕರ್ಮಯೋಗ, ರಾಜಯೋಗಗಳೆಂಬ ಯೋಗ ಮಹಾನದಿಗಳು ಇಲ್ಲಿ ಸಂಗಮವಾಗಿವೆ. ದೇವರನ್ನು ನಿರಾಕಾರವಾಗಿ ಉಪಾಸನೆ ಮಾಡುವವರಿಗೆ ಸ್ಥಳವಿದೆ ಇಲ್ಲಿ. ಅವನನ್ನು ಸಾಕಾರವಾಗಿ ಉಪಾಸನೆ ಮಾಡುವವರಿಗೂ ಸಹ ಸ್ಥಳವಿದೆ ಇಲ್ಲಿ. ಅವನನ್ನು ಯಾವುದೋ ಒಂದು ವ್ಯಕ್ತಿಯಲ್ಲಿ, ಒಂದು ಸ್ಥಳದಲ್ಲಿ ನೋಡುವುದರಿಂದ ಹಿಡಿದು ಸರ್ವಂತರ್ಯಾಮಿಯವನು, ಅವನಿಲ್ಲದ ಸ್ಥಳವಿಲ್ಲ, ಅವನಿಲ್ಲದ ಕಾಲವಿಲ್ಲ ಎಂಬ ಭಾವನೆಯವರೆಗೂ ಸಹ ಎಲ್ಲದಕ್ಕೂ ಇಲ್ಲಿ ಸ್ಥಳವಿದೆ. ಇಲ್ಲಿ ಬರುವ ತತ್ವ ಆಗಸದಷ್ಟು ವಿಶಾಲವಾಗಿದೆ, ಕಡಲಿನಷ್ಟು ಆಳವಾಗಿದೆ. ಇದು ಯಾರನ್ನೂ ನಿರಾಕರಿಸುವುದಿಲ್ಲ, ಎಲ್ಲರನ್ನೂ ಸ್ವೀಕರಿಸುವುದು. ಯಾರ ಭಾವಕ್ಕೂ ನಷ್ಟವನ್ನುಂಟು ಮಾಡದೆ ಅವರವರು ಇರುವ ಸ್ಥಳದಿಂದ ಮುಂದುವರಿದು ವಿಕಾಸವಾಗಿ ಸರ್ವಂತರ್ಯಾಮಿಯಾದ ಭಗವಂತನೆಡೆಗೆ ಕರೆದುಕೊಂಡು ಹೋಗುವುದಕ್ಕೆ ಇರುವ ಮಾರ್ಗದರ್ಶಕವೇ ಗೀತಾ. ಹಿಂದೂಗಳ ತತ್ವಸೌಧಕ್ಕೆ ಶಾಸ್ತ್ರದ ಆಧಾರ ಸ್ತಂಭವಿದೆ. ಆ ಆಧಾರ ಸ್ತಂಭಗಳೇ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತಾ ಎಂಬ ಪ್ರಸ್ಥಾನಾತ್ರಯಗಳು. ನಾವು ಏನನ್ನು ಹೇಳಬೇಕಾದರೂ ಸಹ ಈ ಪ್ರಸ್ಥಾನಾತ್ರಯದ ಮೂಲಕವೇ ಹೇಳಬೇಕಾಗುತ್ತದೆ. ಈ ಪ್ರಸ್ಥಾನಾತ್ರಯದಲ್ಲಿ ಉಪನಿಷತ್ತುಗಳು ಅತ್ಯಂತ ಪ್ರಾಚೀನವಾದವುಗಳು. ಇವುಗಳು ವೇದಗಳ ಜ್ಞಾನ ಖಂಡದಲ್ಲಿ ಬರುತ್ತವೆ. ಇದನ್ನೇ ವೇದಾಂತ ಎಂತಲೂ ಸಹ ಕರೆಯುತ್ತಾರೆ. ಅನಂತರ ಬರುವ ಪ್ರಸ್ಥಾನವೇ ಬ್ರಹ್ಮಸೂತ್ರ. ಇದನ್ನು ವ್ಯಾಸರೇ ಕ್ರೋಢೀಕರಿಸಿದರು ಎಂದು ಹೇಳುತ್ತಾರೆ. ಇಲ್ಲಿ ಸೂತ್ರ ರೂಪದಲ್ಲಿ ಬರುವುದೇ ಉಪನಿಷತ್ತಿನಿಂದ ಆಯ್ದ ಸಂಕ್ಷೇಪವಾದ ವಾಕ್ಯಗಳು. ಇವುಗಳನ್ನು ತಾತ್ವಿಕ ದೃಷ್ಟಿಯಿಂದ ಪೋಣಿಸಿರುವರು. ಜೀವ, ಜಗತ್ತು, ಈಶ್ವರ, ಕರ್ಮ ಮುಂತಾದ ವಿಷಯಗಳೆಲ್ಲ ಇಲ್ಲಿ ಬರುತ್ತವೆ. ಆದರೆ ಇದನ್ನು ತಿಳಿದುಕೊಳ್ಳಬೇಕಾದರೆ ಉಪನಿಷತ್ತಿಗಿಂತ ಕಷ್ಟ. ಮೂರನೆಯ ಪ್ರಸ್ಥಾನವೇ ಭಗವದ್ಗೀತಾ. ಇದು ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತದೆ. 18 ಅಧ್ಯಾಯಗಳನ್ನೊಳಗೊಂಡಿದೆ. 700 ಶ್ಲೋಕಗಳಿವೆ. ಈ ಮಹಾಭಾರತವನ್ನು ಪಂಚಮವೇದ ಎನ್ನುವರು. ವೇದಗಳಲ್ಲಿ ಹೇಗೆ ವ್ಯಕ್ತಿ, ಸಮಾಜ, ದೇಶ ಇವುಗಳಿಗೆ ಬೇಕಾದ ಮುಖ್ಯ ವಿಷಯಗಳಿವೆಯೋ ಹಾಗೆಯೇ ಮಹಾಭಾರತದಲ್ಲಿ ಎಲ್ಲ ಜೀವರಾಶಿಗಳಿಗೂ ಬೇಕಾದ ತತ್ವವಿದೆ. ಹಾಗೂ ಭಗವದ್ಗೀತೆಯಲ್ಲಿ ವಿಷಯಗಳನ್ನು ಶ್ರೀಕೃಷ್ಣ ಪರಮಾತ್ಮನು ಬಹಳ ಸುಲಭವಾಗಿ ಹೇಳುತ್ತಾನೆ. ಉಪನಿಷತ್ತುಗಳ ಸಾರವನ್ನೇ ಮಾನವ ಕೋಟಿಯ ಮೇಲೆ ಕರುಣೆ ತಾಳಿ ಎಲ್ಲರೂ ತಿಳಿದುಕೊಳ್ಳುವಂತಹ ತಿಳಿಯ ಭಾಷೆಯಲ್ಲಿ ಹೇಳುವನು. ಆದ ಕಾರಣವೇ ಗೀತೆಯ ಜ್ಞಾನ ಶ್ಲೋಕಗಳಲ್ಲಿ ಸರ್ವ ಉಪನಿಷತ್ತುಗಳೇ ಗೋವುಗಳು. ಅವನ್ನು ಕರೆದವನು ಶ್ರೀಕೃಷ್ಣ ಪರಮಾತ್ಮ. ಆ ಹಾಲೇ ಗೀತೆ ಎಂದಿದೆ. ಸ್ತ್ರೀ, ವೈಶ್ಯ, ಚಾಂಡಾಲರೆಲ್ಲರೂ ಸಹ ಗೀತೆಯ ಅಮೃತವನ್ನು ಪಾನ ಮಾಡಿ ಧನ್ಯರಾಗಲಿ ಎಂದೇ ಶ್ರೀಕೃಷ್ಣ ಇದನ್ನು ಅರ್ಜುನನನ್ನು ನಿಮಿತ್ತವಾಗಿ ಮಾಡಿಕೊಂಡು ಜಗತ್ತಿಗೆ ಸಾರಿರುವನು. ಗೀತೆಯನ್ನು ಓದಿ ತಿಳಿದುಕೊಳ್ಳಬೇಕಾದರೆ ಬುದ್ಧಿಯ ಕಸರತ್ತು ಬೇಕಿಲ್ಲ.
ಪ್ರತಿಯೊಬ್ಬನೂ ತನ್ನ ಯೋಗ್ಯತೆಗೆ ತಕ್ಕಂತೆ ಇಲ್ಲಿ ತಿಳಿದುಕೊಳ್ಳಬಲ್ಲ. ಶ್ರೀ ಶಂಕರಾಚಾರ್ಯರು ಗೀತೆಗೆ ಭಾಷ್ಯವನ್ನು ಬರೆಯುವಾಗ ಮೊದಲಲ್ಲಿ ಸಮಸ್ತ ವೇದಾರ್ಥಸಾರ ಸಂಗ್ರಹಭೂತಂ ತದರ್ಥ ವಿಜ್ಞಾನೇ ಸಮಸ್ತ ಪುರುಷಾರ್ಥ ಸಿದ್ಧಿಹ ಎಂದು ಹೇಳಿರುತ್ತಾರೆ. ಭಗವದ್ಗೀತೆಯಲ್ಲಿ ಸಕಲ ವೇದಗಳ ಅರ್ಥದ ಸಾರ ಸಂಗ್ರಹವಿದೆ. ಇದನ್ನು ತಿಳಿದುಕೊಂಡವನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಲ್ಲ ಲಭಿಸುತ್ತವೆ. ಇಹಪರ ಎರಡಕ್ಕೂ ಒಳ್ಳೆಯದನ್ನು ಮಾಡಬಲ್ಲ ಗ್ರಂಥ ಇದು. ಆದ್ದರಿಂದ ಇದನ್ನು ತಿಳಿದುಕೊಳ್ಳಬೇಕಾದದ್ದು ಅತ್ಯವಶ್ಯಕ. ಈ ಯಾಂತ್ರಿಕ ಬದುಕನ್ನು ಪರಮಾರ್ಥದ ಕಡೆಗೆ ಸಾಗಿಸುವ ಭಗವದ್ಗೀತೆಯ ಎಲ್ಲ ಅಧ್ಯಾಯಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಶ್ರೀಕೃಷ್ಣ ವಾಹಿನಿಯಲ್ಲಿ ಪ್ರಸ್ತುತಪಡಿಸುತ್ತೀವಿ. ಎಲ್ಲರೂ ನೋಡಿ ಎಲ್ಲ ಜ್ಞಾನಕ್ಕೂ ಶಾಸ್ತ್ರಕ್ಕೂ ಮಿಗಿಲಾದ ಈ ಜ್ಞಾನವನ್ನು ತಿಳಿದುಕೊಳ್ಳಬೇಕಾಗಿ ವಿನಂತಿ. ಎಲ್ಲರಿಗೂ ನನ್ನ ನಮಸ್ಕಾರ.